ಒಂದು ದಿನ ಒಬ್ಬವ ಪತ್ರಿಕಾ ಮಾಧ್ಯಮದೊಳಗೆ ಸೇರಬೇಕು ಅಂತ ಒಂದು ಆಫೀಸಿಗೆ ಹೋದ. ಅಲ್ಲಿ ಇಂಟರ್ವ್ಯೂ ಅನ್ನು ಕೊಡ್ತಾನೆ. ಇಂಟರ್ವ್ಯೂ ಕೊಟ್ಟ ಮ್ಯಾಗ ಅವರು ನಿನಗೆ 4 ದಿನ ಬಿಟ್ಟು ಬಾ ಹೇಳ್ತೀನಿ ಅಂತ ಹೇಳ್ತಾರೆ. ಅವರು ಪತ್ರಿಕಾ ಹಿರಿಯರು ವಾಪಸ್ ಹೋಗೋದಕ್ಕೆ ಒಂದು ಸೂಜಿ ಬಿದ್ದಿರ್ತಾವ ಕಾಲಕ್ಕೆ. ಇವ ಇಂಟರ್ವ್ಯೂ ಕೊಟ್ಟದವ ವಾಪಸ್ ಹಂಗ ಹೋಗುದಿಲ್ಲ, ಸೂಜಿನ ಎತ್ತಿ ಟೇಬಲ್ ಮ್ಯಾಗಿಟ್ಟು ಹೋಗ್ತಾನೆ. ಇದನ್ನ ನೋಡಿದ ಹಿರಿಯ ಪತ್ರಕರ್ತ ಕರೆದು ಇವತ್ತಿಂದನೇ ಜಾಯಿನ್ ಆಗು ಅಂತ ಹೇಳ್ದ. ಅವ ಅಂದ, ಅಲ್ಲ ಈಗರ 4 ದಿನ ಆದ್ಮ್ಯಾಗ ಬಾ ಅಂದಿದ್ರಿ, ಇವತ್ತ ಜಾಯಿನ್ ಆಗನ್ನಕತ್ತೀರಲ್ಲ, ಏನಿದೆ ನಿಮ್ಮದು ಅರ್ಥ ಅಂತಂದ. ಅದಕ್ಕೆ ಅವ್ರು ಹಿರಿಯ ಪತ್ರಕರ್ತರಂದ್ರು, ಏನು ಸಣ್ಣ ಸೂಜಿ ಬಿದ್ದಿತ್ತಲ್ಲ, ನೋಡಕ್ಕೆ ಸಣ್ಣದೇ ಐತಿ ಖರೆ, ಅದು ಚುಚ್ಚಿದ್ರೆ ಬಹಳ ದೊಡ್ಡ ನೋವಾಗುತ್ತೋ ಅನ್ನೋ ಪರಿಜ್ಞಾನ ನಿನಗೈತಲ್ಲ. ಸಮಾಜದೊಳಗೆ ಸಣ್ಣ ಸಣ್ಣ ಸೂಜಿ ಭಾಳ ಅದಾವು, ಅದನ್ನ ಕಿತ್ತೊಗ್ಯಾಕ ನಿನ್ನಂತ ಪತ್ರಕರ್ತ ಬೇಕು ಬಾ ಅಂತ. ಸಮಾಜದೊಳಗ ದೊಡ್ಡ ದೊಡ್ಡ ಅಣುಕು ಡೊಂಕುಗಳನ್ನು ತಿದ್ದುವಾತ ಪತ್ರಕರ್ತನಲ್ಲ, ಸಣ್ಣ ಸಣ್ಣ ಇರ್ತಾವ. ಅದನ್ನ ಗುರುತಿಸಿ ಯಾವ ತಿದ್ದಿ ಇನ್ನೊಬ್ಬರಿಗೆ ನೋವು ಆಗಲಾರದಂಗ ತನ್ನ ಕಾರ್ಯವನ್ನ ಮಾಡ್ತಾನಲ್ಲ, ಅವನೇ ನಿಜವಾದ ಪತ್ರಕರ್ತ. ಅದನ್ನ ನೆನಪಿಟ್ಕೊಳ್ಳಿ. ಒಬ್ಬ ಎಲ್ಲ ಉಪನಿಷತ್ತುಗಳನ್ನು ಓದಿದ್ದ, ಎಲ್ಲ ವೇದಗಳನ್ನು ಓದಿದ್ದ, ಎಲ್ಲ ಗೀತೆಗಳನ್ನು ಓದಿದ್ದ, ಗೀತೆಯ ಅನುಸಾರವನ್ನ ಓದಿದ್ದ, ಎಲ್ಲ ಓದಿದ್ರು ಒಂದು ದಿನ ಆತ ಭಾಷಣ ಮಾಡಬೇಕಾದ್ರೆ ಒಬ್ಬ ಇಂಗ್ಲಿಷ್ ಒಳಗೆ ಪ್ರಶ್ನೆ ಮಾಡ್ತಾನೆ, ಸರ್, ಯು ಹ್ಯಾವ್ ರೆಡ್ ಆಲ್ ದ ಭಗವದ್ಗೀತಾ, ಯು ಹ್ಯಾವ್ ರೆಡ್ ಕುರಾನ್, ಯು ಹ್ಯಾವ್ ರೆಡ್ ಬೈಬಲ್, ಯು ಹ್ಯಾವ್ ರೆಡ್ ಎವ್ರಿಥಿಂಗ್, ಡು ಯು ಥಿಂಕ್ ಯು ಆರ್ ನಾಲೆಜಬಲ್ ಪರ್ಸನ್ ಅಂತ ಒಬ್ಬ ಪ್ರಶ್ನೆ ಮಾಡ. ನೀವೆಲ್ಲ ಓದಿರಲ್ಲ, ಹಾಗಿದ್ರೆ ನೀವು ಜ್ಞಾನಿಗಳೇನು ಅಂತ ಪ್ರಶ್ನೆ ಮಾಡ್ದವಪ್ಪ. ಅದಕ್ಕೆ ಅವ ಅಂದ, ಎಲ್ಲ ಓದಿದ್ನಲ್ಲ, ವೇದ ಉಪನಿಷತ್ತು ಎಲ್ಲ ಓದಿದವ ಉತ್ತರ ಕೊಡ್ತಾನ ಕಿಮ್ಮತ್ತಿಂದು, ನಾ ಜ್ಞಾನಿ ಅಲ್ಲ, ನಾ ಅಜ್ಞಾನಿ. ನಾ ಇನ್ನೂ ಓದುದು ಭಾಳ ಐತಿ, ನನ್ನ ದೊಡ್ಡ ಜ್ಞಾನಿ ಅಂತ ಚೇರ್ ಹಾಕಿ ಮ್ಯಾಕ್ ಕುಂದ್ರಿಸ್ಬೇಡ, ನಾ ಜ್ಞಾನಿ ಅಲ್ಲ, ಇನ್ನೂ ಓದುದು ಭಾಳ ಐತೆ ಅಂತ ಒಂದು ಉತ್ತರ ಕೊಟ್ಟ. ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು. ಯಾಕೆ ನೀವು ಚಪ್ಪಾಳೆ ಹೊಡಿತೀರಿ ಅಂತ ಜ್ಞಾನಿ ಕೇಳಿದಾಗ ಅವರಂದ್ರು, ಯಾವ ವ್ಯಕ್ತಿ ಎಲ್ಲವನ್ನ ಓದಿದಾನೆ, ಯಾವ ವ್ಯಕ್ತಿ ಉಪನಿಷತ್ತುಗಳನ್ನ ಕುಡಿದಿದ್ದಾನೆ, ಯಾವ ವ್ಯಕ್ತಿ ಗೀತೆಯನ್ನ ಪಠನ ಮಾಡಿದಾನ, ಆ ವ್ಯಕ್ತಿ ನಾ ಏನೂ ಓದಿಲ್ಲ ಅನ್ನಕತ್ತಾನಲ್ಲ, ನಿಮ್ಮ ಒಳಗೆ ಅಹಂಕಾರ ಇಲ್ಲ, ನೀವು ಜ್ಞಾನಿ ಅಂತ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಯಾಕೆ ಈ ಮಾತನ್ನ ಹೇಳಕತ್ತೀನಿ ಅಂತಂದ್ರ, ಪತ್ರಕರ್ತ, ನಿಜವಾದ ಪತ್ರಕರ್ತ ಯಾರು ಅಂದ್ರ, ಯಾರಿಗೆ ಅಹಂಕಾರ ಇಲ್ಲಲ್ಲ ಅವ ನಿಜವಾದ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಸಮಾಜದೊಳಗೆ ಸೂಜಿಯನ್ನ ತಿದ್ದುವ ಕೆಲಸ ಅದಲ್ಲ ಅವ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ. ಒಗ್ಗಟ್ಟಿನಿಂದ ಸಮಾಜವನ್ನ ಬದಲಾವಣೆ ಯಾರು ಮಾಡ್ತಾರಲ್ಲ ಅವನಿಗೆ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ. ಅಲೆಕ್ಸಾಂಡರಿಗೆ ಒಬ್ಬ ಪ್ರಶ್ನೆ ಮಾಡ್ದ ಇಂಗ್ಲಿಷ್ ಒಳಗ, ವಿಚ್ ಈಸ್ ದ ಬೆಸ್ಟ್ ವೆಪನ್ ಇನ್ ದಿಸ್ ವರ್ಲ್ಡ್ ಅಂತ ಪ್ರಶ್ನೆ ಮಾಡ್ದ. ಅಲೆಕ್ಸಾಂಡರ್ ಅಂದ ಸ್ವಾರ್ಡ್ ಅಂದ, ಕತ್ತಿ ಅಂದ ಅಲೆಕ್ಸಾಂಡರ್. ಅಲ್ಲಿ ಕುಂತು ಒಬ್ಬ ಮಂತ್ರಿ ಹೇಳ್ತಾನೆ ಅಲೆಕ್ಸಾಂಡರ್ನಿಗೆ, ರಾಜರೇ, ನೀವು ಮಾತನಾಡಬೇಕಾದ್ರೆ ತಪ್ಪು ಮಾತನಾಡಿರಿ, ನಿಜವಾದ ಅಸ್ತ್ರ, ನಿಜವಾದ ವೆಪನ್ ಈ ಸಮಾಜವನ್ನ, ಈ ಜಗತ್ತನ್ನ ಬದಲಾವಣೆ ಮಾಡೋದು, ಒಬ್ಬರನ್ನ ಬೀಳಿಸಿ ಇನ್ನೊಬ್ಬರನ್ನ ತರಿಸೋದು, ಒಳ್ಳೆಯವರನ್ನ ಮೇಲಿರಿಸಿ ಕೆಟ್ಟವರನ್ನ ಕೆಳಗೆ ಬಿಡಿಸೋ ತಾಕತ್ತಿರೋದು ನಿಮ್ಮ ಕತ್ತಿಗಲ್ಲ. ನಿಜವಾದ ವೆಪನ್ ಈ ಸಮಾಜವನ್ನ ಬದಲಾವಣೆ ಮಾಡೋದು ಕತ್ತಿ ಅಲ್ಲ, ಸುಮ್ಮನೆ ಒಂದು 5 ರೂಪಾಯಿ ಪೆನ್ ಅಂದ. ಸಮಾಜವನ್ನ ಬದಲಾವಣೆ ಮಾಡೋದು ನಿಮ್ಮ ಸ್ವಾಡ್ ಕತ್ತಿ ಅಲ್ಲ, ನನ್ನಲ್ಲಿರುವ 5 ರೂಪಾಯಿ ಪೆನ್ನು, ಇದನ್ನ ನಾ ಬರದ್ನಿ ಅಂದ್ರೆ ನಿನ್ನ ರಾಜ್ಯದವರೆಲ್ಲ ಓದಿ ನೀನ್ ಯಾರು ಅಂತ ಹೇಳ್ತಾರ. ನಿಜವಾದ ತಾಕತ್ತಿನ ಅಸ್ತ್ರ ಯಾವುದು ಅಂತಂದ್ರೆ ವೆಪನ್ ಅಲ್ಲ, ಬರೀ 5 ರೂಪಾಯಿ ಪೆನ್ ಅನ್ನೋ ಮಾತನ್ನ ಅಲೆಕ್ಸಾಂಡರ್ನಿಗೆ ಒಬ್ಬ ಮಂತ್ರಿ ಹೇಳ್ತಾನಂದ್ರ, ನೀವೆಲ್ಲರೂ ನೆನಪಿಟ್ಕೋಬೇಕು, ಆ ಪೆನ್ನಿಗೆ ಎಷ್ಟು ಶಕ್ತಿ ಐತೆ ಅನ್ನೋದು ನಮಗೆ ಗೊತ್ತಿರ್ಬೇಕು, ಆ ಪೆನ್ನಿಗೆ ಎಷ್ಟು ತಾಕತ್ ಐತೆ ಅನ್ನೋದು ನಮಗೆಲ್ಲ ಗೊತ್ತಿರ್ಬೇಕು. ಆ ಸಣ್ಣ ಪೆನ್ ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಅಂದ್ರ, ಇಲ್ಲಿ ಪದವಿ ಕಾಲೇಜ್ ಐತಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಡೆಸ್ಕ್ಗಳಿರಲಿಲ್ಲ. ಪದವಿ ಕಾಲೇಜ್ ಗೌರ್ಮೆಂಟ್ ಒಳಗೆ ಕೂತ್ಕೊಳ್ಳಿಕ್ಕೆ ಡೆಸ್ಕ್ಗಳಿರಲಿಲ್ಲ. ಬಹಳಷ್ಟು ಜನ ನಾವೆಲ್ಲ ನೋಡೋದನ್ನು ಬಂದಿದ್ವಿ, ಯಾರೂ ಮುಂದೆ ಬಂದಿರಲಿಲ್ಲ. ಅದಕ್ಕೆ ಯಾರು ಮುಂದೆ ಬರ್ತಾನಂದ್ರೆ ಸುಮ್ಮನೆ ಒಬ್ಬ 2 ಎಕರೆ ಇದ್ದ ರೈತ ಮುಂದೆ ಬಂದು, ತಗೋರಿ ನನ್ನ ಪಗಾರದಾಗ ಅಂತಂದು 200 ಡೆಸ್ಕ್ ಕೊಡಿಸ್ತಾನಲ್ಲ, ಇದು ಸಮಾಜ ಕರ್ತವ್ಯ, ದೇಶ ಕರ್ತವ್ಯ ಕೆಲಸ. ತಗೋರಿ ನನ್ನ ಪಗಾರದೊಳಗೆ ಒಂದೇನು ಪಗಾರ ಹಬ್ಬ ಅಂದ್ರೆ ಕಬ್ಬು ಹಾಕಿರ್ತಾನ, ಒಂದು 4 ಲಕ್ಷ ರೂಪಾಯಿ ಉಳಿದಿರ್ತದ, ಆ ರೊಕ್ಕದೊಳಗೆ ನನ್ನ ಮಕ್ಕಳು ಕಲೀಲಿ ಅಂತ ಅಲ್ಲಿ ಡೆಸ್ಕ್ ಕೊಡಿಸ್ತಾನಲ್ಲ, ಇದನ್ನ ಈ ಸುದ್ದಿ ಅಲ್ಲೇ ಮುಚ್ಕೋತಿತ್ತು, ಈ ಸುದ್ದಿ ಅಲ್ಲೇ ಮುಚ್ಚೋಗ್ತಿತ್ತು. ಇದನ್ನ ಹೊರಗೆ ತೆಗೆದು ಬರೋದು 4 ಮಂದಿಗೆ ತಿಳಿಯೋ ಶಕ್ತಿ ನಿಮಗೆ ದೇವರು ಕೊಟ್ಟಾನಲ್ಲ, ಇದನ್ನ ಕರೆಕ್ಟ್ ಬಳಕೆ ಮಾಡಿದ್ರೆ ನಿಮಗಿಂತ ದೊಡ್ಡ ವ್ಯಕ್ತಿ ಸಮಾಜದೊಳಗೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಪತ್ರಕರ್ತರಿಗೆ ಭಗವಂತ ಶಕ್ತಿ ಕೊಟ್ಟಾನ.
ಅಂತ ಸಮಾಜವನ್ನ ತಿದ್ದುವ ಕೆಲಸ ನೀವೆಲ್ಲ ದಯವಿಟ್ಟು ಪತ್ರಕರ್ತರೆಲ್ಲರೂ ಸೇರಿ ಮಾಡ್ರಿ, ಒಗ್ಗಟ್ಟಿನಿಂದ ಮಾಡ್ರಿ. ನಿಮ್ಮ 5 ರೂಪಾಯಿ ಪೆನ್ ಬರೀ ಕಿಸೆದಾಗಿರ್ತೈತಿ, ಏನ್ ದೊಡ್ಡ ಮಹಾ ಅನ್ಕೋಬೇಡ್ರಿ. ಈ ಕಿಸೆದಾಗಿರೋ 5 ರೂಪಾಯಿ ಪೆನ್ ಎಂತ ಕೆಲಸ ಮಾಡ್ತದಂದ್ರ ಊರಾಗ ರಾಜ್ಯದಾಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇ ಕೆಲಸ ಮಾಡ್ಲಿ, ಸಣ್ಣ ಸಣ್ಣ ವ್ಯಕ್ತಿಗಳು ಏನೇ ಕೆಲಸ ಮಾಡ್ಲಿ, ಅವರನ್ನ ರಾಜ್ಯಕ್ಕ ದೇಶಕ್ಕ ಮುಟ್ಟಿಸುವ ತಾಕತ್ತು ಸ್ವಾಮಿಗೂ ಇಲ್ಲ, ಅದು ಪತ್ರಕರ್ತನಿಗೆ ಮಾತ್ರ ಐತೆ. ನಿಮ್ಗೆಲ್ಲ ಆ ಶಕ್ತಿ ನಿಮಗೆ ಕೊಟ್ಟಿದ್ದಾನಲ್ಲ, ಒಳ್ಳೆಯ ಕಾರ್ಯಕ್ಕ ಸದ್ಬಳಕೆಗೆ ನಿಯತ್ತಿಂದ ನಮ್ಮ ಕೆಲಸವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ತಮಗೆಲ್ಲರಿಗೂ ಕಾಸ್ಕತ ವಿರಕ್ತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ.